ಹೆಂಡತಿ ಕಣೋ ಅವಳು. ಹೆಂಡತಿ ಅಂದ್ರೆ ಏನು ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಅವಳು ಏನೆಲ್ಲ ಮಾಡ್ತಾಳೆ ಗೊತ್ತಾ? ನಿನಗೋಸ್ಕರ ತನ್ನ ಮನೆಯವ್ರನ್ನ ಬಿಟ್ಟು ಬರ್ತಾಳೆ. ಬಾಯಿ ಇದೆ ಅಂತ ಬಾಯಿ ಬಂದಾಗ ಮಾತಾಡೋದಲ್ಲ ಜೀವ. ಮಾತಾಡಕ್ ಮುಂಚೆ ನಾವೇನ್ ಮಾತಾಡ್ತಿದೀವಿ ಅನ್ನೋ ಪ್ರಜ್ಞೆ ಇರಬೇಕು. ಈ ರೀತಿ ಅನಾಗರಿಕ ತರ ಆಡೋದಲ್ಲ. ಇನ್ನೂ 4 ಮಾತು ಹೇಳು, ಆಗ್ಲಾದ್ರೂ ಬುದ್ಧಿ ಬರುತ್ತಾ ಇಲ್ವಾ ನೋಡೋಣ. ನಾನು ಹೇಳಿ ಏನಮ್ಮ ಪ್ರಯೋಜನ? ಅದನ್ನೆಲ್ಲ ಇವನು ಅರ್ಥ ಮಾಡ್ಕೋಬೇಕು. ಬೇರೆದೆಲ್ಲ ಗೊತ್ತಾಗುತ್ತೆ, ಇದು ಗೊತ್ತಾಗಲ್ವಾ? ಗೊತ್ತಾಗುತ್ತೆ, ಎಲ್ಲ ಗೊತ್ತಾಗುತ್ತೆ, ಆದ್ರೆ ಸೊಕ್ಕು ಇದನ್ನ ಮಾಡಿಸುತ್ತೆ. ಒಂದು ಹೆಣ್ಣು ಪ್ರೀತಿಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ತಯಾರಾಗಿರ್ತಾಳೆ ಜೀವ. ಹುಟ್ಟಿದ ಮನೇನ, ಅಪ್ಪ ಅಮ್ಮನ, ಅಣ್ಣ ತಂಗಿ ಅಕ್ಕ ತಮ್ಮ ಎಲ್ಲಾನು ಬಿಟ್ಟು ಬರ್ತಾಳೆ. ಅಷ್ಟೇ ಯಾಕೆ, ತನ್ನ ಐಡೆಂಟಿಟಿ, ತನ್ನ ಸರ್ ನೇಮ್ ಅದನ್ನು ಬಿಟ್ಟು ಬರ್ತಾಳೆ. ನಿಮ್ಮನ್ನ ನಂಬ್ಕೊಂಡು ಬರ್ತಾಳೆ. ಗಂಡ್ಮಕ್ಳು ಕಂಪೇರ್ ಮಾಡಿದ್ರೆ ಹೆಣ್ಮಕ್ಳು ಮಾಡೋ ತ್ಯಾಗ ತುಂಬಾನೇ ದೊಡ್ಡದು ಜೀವ. ಅವಳು ಮಾಡಿರೋ ತ್ಯಾಗಕ್ಕೆ ನೀನ್ ಎಷ್ಟು ಮಾಡಿದ್ರು ಕಮ್ಮಿನೇ. ಅಷ್ಟು ಮಾಡಿದಾಳ ಅವಳು. ಅಂತವಳ ಹತ್ರ ಹೋಗಿ ನೀನ್ ಇಷ್ಟು ಚೀಪಾಗಿ ಮಾತಾಡಿದ್ಯಲ್ಲ ಜೀವ. ಹೆಂಡತಿ ಸ್ಥಾನ ಬೇರೆನೆ ಜೀವ. ಅವಳು ನಿನಗೆ ಪಿಯೇನೂ ಆಗಿರ್ತಾಳೆ, ಪ್ರಿಯಸಿನೂ ಆಗ್ತಾಳೆ. ತಾಯಿ, ಮಗಳು, ಯಜಮಾನಿ, ಮನೆ ಕೆಲ್ಸದವಳು, ವೆಲ್ ವಿಷರು, ಬೆಸ್ಟ್ ಫ್ರೆಂಡು ಎಲ್ಲಾನು ಆಗಿರ್ತಾಳೆ ಅವಳು. ಅದು ಅಲ್ಲದೆ ನೀವಿಬ್ರು ಪ್ರೀತಿಸಿ ಮದ್ವೆ ಆಗಿದ್ದೀರ. ಅದ್ಮೇಲೆ ನಿಮ್ಮಿಬ್ಬರ ಮಧ್ಯದಲ್ಲಿ ಪ್ರೀತಿ ಒಂದ್ ಹಿಡಿ ಜಾಸ್ತಿನೇ ಇರಬೇಕು. ಯೋಚನೆ ಮಾಡು ಜೀವ. ಮದ್ವೆ ಆಗೋವಾಗ ನೀನೇನು ಇರ್ಲಿಲ್ಲ, ಆದ್ರೂ ಅವಳು ನಿನಗೋಸ್ಕರ ಅಷ್ಟು ದೊಡ್ಡ ಮನೆ, ಅಷ್ಟೆಲ್ಲ ಶ್ರೀಮಂತಿಗೆ ಬಿಟ್ಟು ಬಂದ್ಲು. ಅಷ್ಟೆಲ್ಲ ಮಾಡಿರೋಳು ಅವಳಿಗೆ ತುಂಬಾ ದೊಡ್ಡ ಬಹುಮಾನ ಕೊಟ್ಟಿದ್ಯಾ ನೀನು. ಗ್ರೇಟ್ ನೀನು. ಅಕ್ಕ ಪ್ಲೀಸ್, ಕೇಳ್ತಿದ್ದೀನಿ ಅಂತ ಏನೇನೋ ಹೇಳ್ಬೇಡ. ಬಾಯ್ ಮುಚ್ಚೋ. ನೀನು ಈಗೇನೋ ಸ್ವಲ್ಪ ದುಡ್ಡು ಮಾಡಿರ್ಬೋದು, ನಿನ್ ಕೈಯಲ್ಲಿ 4 ಕಾಸು ಓಡಾಡ್ತಿರ್ಬೋದು. ಅಂದ್ ಮಾತ್ರಕ್ಕೆ ನೀನೇನ್ ದೊಡ್ಡವನಾಗಲ್ಲ ಜೀವ. ನಿನ್ನಂಥ 1000 ಜನ ಸಿಗ್ತಾರೆ. ನಿನ್ನಲ್ಲಿ ಏನೋ ಸ್ಪೆಷಲ್ ಇದೆ? ಏನೂ ಇಲ್ಲ. ಯಾರು ಮಾಡದೇ ಇರೋದನ್ನ ನೀನೇನ್ ಮಾಡಿಲ್ಲ. ಏನೋ ಸ್ವಲ್ಪ ಟೈಮ್ ಚೆನ್ನಾಗಿತ್ತು, ಉದ್ಧಾರ ಆಗಿದ್ಯಾ. ದೇವರು ಇಷ್ಟೆಲ್ಲ ಕೊಟ್ಟಿದ್ದಾನೆ, ಚೆನ್ನಾಗಿ ಇಟ್ಟಿದ್ದಾನೆ ಅಂತ ಥ್ಯಾಂಕ್ಫುಲ್ ಆಗಿರ್ಬೇಕು. ಅದ್ ಬಿಟ್ಟು ಸೊಕ್ಕನ್ನ ತಲೆಗೇರಿಸ್ಕೊಂಡು ಮೆರೆಯೋದಲ್ಲ. ಅಲ್ಪನ್ಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡ್ದಾರಂತಾರಲ್ಲ, ಆ ಮಾತು ನಿನಗೆ ಚೆನ್ನಾಗಿ ಸೂಟ್ ಆಗುತ್ತೆ ಜೀವ. ನೋಡು, ಆಚೆ ನೀನು ಏನೇ ಆಗಿರಬಹುದು, ಎಷ್ಟೇ ಬೆಳೆದಿರ್ಬೋದು, ಆದ್ರೆ ಮನೆಗೆ ನಿನ್ ಮಗಾನೇ, ಹೆಂಡತಿ ಗಂಡನೇ, ನನ್ನ ತಮ್ಮನೇ, ಅದ್ ಯಾವತ್ತೂ ಬದಲಾಗಲ್ಲ ಜೀವ. ನಿನ್ ಬೆಳವಣಿಗೆ ಎಲ್ಲ ಮನೆ ಆಚೆ ಇರ್ಲಿ. ಆಚೆ ತೋರ್ಸೋ ಗತ್ತನ್ನ ಮನೆ ಒಳಗೆ ತೋರಿಸ್ಬೇಡ. ಹೆಂಡತಿ ಮುಂದೆ ಅಂತೂ ತೋರಿಸ್ಲೇಬೇಡ. ಯಾಕಂದ್ರೆ ನೀನ್ ನಿಜವಾಗ್ಲು ಏನು ಅಂತ ಅವಳಿಗೆ ಗೊತ್ತಿರುತ್ತೆ, ಅವಳಿಗೆ ಮಾತ್ರ ಗೊತ್ತಿರುತ್ತೆ. ಅವಳ ಮುಂದೆ ನೀನ್ ಪೌರುಷ ತೋರ್ಸಕ್ ಹೋಗ್ಬೇಡ. ನೀನು ಅವಳ ದೃಷ್ಟಿಯಲ್ಲಿ ತುಂಬಾನೇ ಚೀಪ್ ಆಗೋಗ್ಬಿಡ್ತೀಯ. ಇವನ್ಗೋಸ್ಕರ ಇಷ್ಟೆಲ್ಲ ಮಾಡಿದೆ, ಇವ್ನು ನೋಡಿದ್ರೆ ಹೀಗೆ ಆಡ್ತಿದ್ದಾನೆ ಅಂತ ತಿರಸ್ಕಾರದಲ್ಲಿ ನೋಡ್ತಾಳೆ. ತುಂಬಾನೇ ಸಣ್ಣವನಾಗ್ಬಿಡ್ತೀಯ ಜೀವ. ಒಂದು ತಿಳ್ಕೊ ಜೀವ, ನಾಳೆ ದಿನ ನಿನ್ಗೆ ಅಪಾಯ ಆಪತ್ತು ಅಂತ ಬಂದ್ರೆ ನಿನ್ ಸಹಾಯಕ್ಕೆ ಮೊದಲು ಬರೋರೆ ನಿನ್ ಮನೆಯವರು, ನಿನ್ ಸುತ್ತಮುತ್ತ ಇರೋರು. ಅವ್ರನ್ನ ಚೆನ್ನಾಗಿ ನೋಡ್ಕೊ. ಅವ್ರು ಚೆನ್ನಾಗಿದ್ರೆ ನೀನ್ ಚೆನ್ನಾಗಿರ್ತೀಯ, ನಿನ್ ಲೈಫ್ ಚೆನ್ನಾಗಿರುತ್ತೆ. ನಿನ್ ಸುತ್ತಮುತ್ತ ಇರೋರ್ನ ಅಯ್ಯೋ ಅನ್ಸಿ ನೀನ್ ಆಚೆ ಏನೇ ಅಚೀವ್ ಮಾಡಿದ್ರು ಅದಕ್ಕೆ ಯಾವ ಅರ್ಥನೂ ಇರಲ್ಲ ಜೀವ. ಅದ್ ನಿನಗೆ ಗೊತ್ತಿರಲಿ. ಈಗ ಇಷ್ಟೊಂದು ಕೋಪ ಮಾಡ್ಕೊಂಡು ಬಾಯ್ ಬಂದಾಗೆಲ್ಲ ಮಾತಾಡ್ದೆಲ್ಲ ಅಂಥದ್ದವಳು ಏನೋ ಹೇಳಿದ್ಲು ನಿನಗೆ? ಏನೋ ಹೇಳಿದ್ಲು ಆ ಥರ? ನೀನು ಬದಲಾಗಿದ್ಯಾ, ನಿನ್ನೆ ನೀನು ತಿತ್ಕೊ ಅಂತ ಹೇಳಿದ್ಲು. ಅದ್ರಲ್ಲಿ ಏನೋ ತಪ್ಪಿದೆ? ಅವಳು ಅದು ನಿನಗೆ ಹೇಳ್ದೆ, ಇನ್ಯಾರು ಹೇಳ್ತಾರೆ? ಅವಳಿಗೆ ಆರೈಸಿಲ್ವಾ? ಒಂದು ಟೈಮಲ್ಲಿ ಅಕ್ಕನ ಮದುವೆ ಆದ್ರೇನೆ ನಾನು ಮದುವೆ ಆಗೋದು ಅಂತ ಹೇಳ್ದವನು ನೀನು. ಆದ್ರೆ ಇವತ್ತು ನಿನ್ನಿಂದ ನಮ್ಮ ಜೀವನ ಹಾಳಾಗ್ತಿದೆ. ನಮ್ಮ ಮಧ್ಯೆ ಬಿರುಕು ಶುರುವಾಗಿದೆ. ಇದಕ್ಕೇನು ಹೇಳ್ತೀಯ ಜೀವ? ತಪ್ಪಿರೋದು ನಿನ್ನಲ್ಲಿ, ಆದರೆ ನೀನು ಇನ್ನೊಬ್ಬರಲ್ಲಿ ತಪ್ಪು ಹುಡ್ಕೋ ಕೆಲಸ ಮಾಡ್ತಿದ್ಯಾ. ಇದೆಲ್ಲ ನಿನ್ನಿಂದಾನೇ ಆಗ್ತಿರೋ ಜೀವ. ನೀನೇ ಇದಕ್ಕೆ ಕಾರಣ. ನೀನೊಬ್ಬ ಸರಿ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿ. ಸೊ ಡಿಸಪಾಯಿಂಟೆಡ್ ನೀವು. ಛೇ, ನನ್ನಿಂದ ಅಕ್ಕನ ಲೈಫು ಹಾಳಾಗೋಯ್ತು. ಈ ಹಾಳದ ಕೋಪ ಯಾಕಾದ್ರೂ ಬರುತ್ತೋ. ಛೇ, ಹಾಯ್ ಮಹಿ. ಹೇ ಪಾರ್ಥ,
ಮಹಿ ನಿನ್ನ ಸ್ವಲ್ಪ ಮಾತಾಡಬೇಕಿತ್ತು. ಇದೇನಿದು ಹೊಸ್ದಾಗಿ ಪರ್ಮಿಷನ್ ಎಲ್ಲ ಕೇಳ್ತಾ ಇದೆಯಾ? ಅದು ವಿಷಯ ಸ್ವಲ್ಪ ಪರ್ಸನಲ್ ಆಗಿದೆ, ಅದಕ್ಕೆ. ಪಾರ್ಥ, ನಾವು ಅಣ್ಣ ತಂಗಿನೇ ಇರ್ಬೋದು, ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಬೆಸ್ಟ್ ಫ್ರೆಂಡ್ಸ್. ಸೊ ಏನ್ ಬೇಕಾದ್ರೂ ಮಾತಾಡ್ಬೋದು. ನನ್ನ ಜೀವ ವಿಷಯನಾ? ಹಾಂ ಮಹಿ, ಹೀಗೆಲ್ಲ ಆಯ್ತಲ್ಲ ಅಂತ ನನಗೆ ಪರ್ಸ್ನಲಿ ತುಂಬಾ ಬೇಜಾರಾಗಿದೆ. ಐ ಮೀನ್ ಎಲ್ಲದೂ ಚೆನ್ನಾಗಿ ಆಗ್ತಾ ಇರುವಾಗ ಸಡನ್ನಾಗಿ ಹೀಗಾಯ್ತಲ್ಲ ಅಂತ ನನ್ನ ಮನಸ್ಸಲ್ಲಿ ಏನೋ ಒಂಥರ ಕೊರೀತಾ ಇದೆ. ನೋಡು, ನಿನಗೆ ಸಜೆಷನ್ ಕೊಡೋಷ್ಟು ಪರ್ಫೆಕ್ಟ್ ಅಲ್ಲ ನಾನು. ಇನ್ಫ್ಯಾಕ್ಟ್ ಯಾರು ಕೂಡ ಪರ್ಫೆಕ್ಟ್ ಅಲ್ಲ. ಎಲ್ಲರೂ ಲೈಫಲ್ಲೂ ಏನಾದರೂ ಒಂದು ಪ್ರಾಬ್ಲಮ್ ಅಂತ ಇದ್ದೇ ಇರುತ್ತೆ. ಅದಕ್ಕೆ ಆ ಕನ್ಸರ್ನಿಂದ ನಾನು ನಿಂಗೆ ಹೇಳ್ತಾ ಇದ್ದೀನಿ, ನಿನ್ನ ಜೀವ ಭಾವನ ಮಧ್ಯೆ ಏನೇ ಇದ್ರೂ ಪ್ಲೀಸ್ ಮಹಿ ಅದನ್ನು ಮರ್ತ್ಬಿಡು. ನೋಡು, ಲೈಫಲ್ಲಿ ನಮ್ಮ ಈಗೋಗಿಂತ ನಮ್ಮ ರಿಲೇಷನ್ಶಿಪ್ ಇಂಪಾರ್ಟೆಂಟ್, ನಮ್ಮ ಒಂದು ಪೀಸ್ ಆಫ್ ಮೈಂಡ್ ಇಂಪಾರ್ಟೆಂಟ್. ಹೇಗೆ ನಾವು ಬೇಡದಿರೋ ಕಸನ ತೆಗೆದು ಡಸ್ಟ್ಬಿನ್ಗೆ ಹಾಕ್ತೀವೋ ಹಾಗೆ ನಮ್ಮ ಮನಸ್ಸಲ್ಲಿರೋ ಕೋಪ, ಬೇಜಾರು ಇದೆಲ್ಲ ತೆಗೆದು ಬಿಸಾಕ್ಬಿಡ್ಬೇಕು. ಆಗ ನಮ್ಮ ಲೈಫು ಮೈಂಡು ಎರಡೂ ಲೈಟ್ ಆಗಿಬಿಡುತ್ತೆ. ನೀನ್ ಹೇಳಿದ್ ನಿಜ ಪಾರ್ಥ, ನನಗೂ ಹಾಗಿರೋದಕ್ಕೆ ಇಷ್ಟ. ಆದ್ರೆ ರಿಲೇಶನ್ಶಿಪ್ ಅನ್ನೋದು ಒನ್ ವೇ ಅಲ್ಲ, 2 ವೇ. ಅವನಿಗೂ ನಂತರನೇ ಫೀಲಿಂಗ್ಸ್ ಇದ್ದಿದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಅವನು ಇಲ್ಲಿಗೆ ಬರ್ತಿದ್ದ. ಅವ್ನು ಬಂದಿದ್ದಿದ್ರೆ ನಾನು ಒಪ್ಕೋತಾ ಇದ್ದೆ ಅವನು ನನ್ನನ್ನು ತುಂಬ ಇಷ್ಟಪಡ್ತಾನೆ ಅಂತ. ಬಟ್ ಅವ್ನು ಬಂದ, ನೋ, ಹಿ ಡಿಡ್ಂಟ್ ಟರ್ನ್ ಅಪ್. ಮೇ ಬಿ ಅವನು ಈ ಜಗಳನ ನನಗಿಂತ ಸೀರಿಯಸ್ ಆಗಿ ತಗೊಂಡಿದ್ದಾನೆ ಅನ್ಸುತ್ತೆ. ಈಗೋ ಅಷ್ಟಿದೆ ಅವನಿಗೆ. ಮೊದಲೆಲ್ಲ ಹೇಗಿದ್ದ ಅಷ್ಟು ಚೇಂಜ್ ಆಗಿದ್ದಾನೆ. ಅದು ಹಾಗೆ ಅದಕ್ಕೆ ಐ ಮೀನ್, ಈ ದೋಸೆ ತವಾ ಮೇಲೆ ಎಷ್ಟೊತ್ತಿರುತ್ತೋ ಅಷ್ಟೊತ್ತು ಬಿಸಿಯಾಗೇ ಇರುತ್ತೆ, ಅದಾದ್ಮೇಲೆ ತಣ್ಣಗಾಗಿ ಹೋಗುತ್ತೆ. ಈ ಲವ್ವು, ರಿಲೇಷನ್ನು, ಅಟ್ರಾಕ್ಷನು ಇದು ಹಾಗೆ ಮೊದಲೆಲ್ಲ ಚೆನ್ನಾಗೇ ಇರುತ್ತೆ. ಮದುವೆ ಅಂತ ಆದಮೇಲೆ ಗಂಡಸರು ಚೇಂಜ್ ಆಗಿಬಿಡ್ತಾರೆ, ಇಂಟ್ರೆಸ್ಟೇ ಕಳ್ಕೊಂಡು ಬಿಡ್ತಾರೆ. ನನಗೆ ನೀನೇ ಇಲ್ಲ, ನೀನು ಬಿಟ್ಟರೆ ಏನೂ ಇಲ್ಲ ಅಂತಿದ್ದವರು ಮದುವೆ ಆಗ್ತಿದ್ದ ಹಾಗೆ ಟೇಕನ್ ಫಾರ್ ಗ್ರಾಂಟೆಡ್ ಥರ ಟ್ರೀಟ್ ಮಾಡ್ತಾರೆ. ಮದುವೆಗೆ ಮುಂಚೆ ಲವ್ ಗುರು ಥರ ಇರ್ತಾರೆ, ಮದುವೆ ಆಗ್ತಿದ್ದಾಗೆ ರಿಂಗ್ ಮಾಸ್ಟರ್ ಆಗಿಬಿಡ್ತಾರೆ. ನಮ್ಮನ್ನೇ ಕಂಟ್ರೋಲ್ ಮಾಡ್ತಾರೆ. ಚಿನ್ನ ರನ್ನ ಅಂತಿದ್ದವರು ಅಯ್ಯೋ ಯಾಕಾದರೂ ಇವಳನ್ನ ಕಟ್ಕೊಂಡು ಅನ್ನೋ ಥರ ಟ್ರೀಟ್ ಮಾಡ್ತಾರೆ. ಅದು ಹಾಗೆ ಅದಕ್ಕೆ ಮದುವೆಗೆ ಮುಂಚೆ ಕನ್ಸು ಕಾಣ್ತೀವಿ, ಆಮೇಲೆ ಪಶ್ಚಾತ್ತಾಪ ಪಡ್ತೀವಿ. ಇಷ್ಟೇ ಲೈಫು, ಏನು ಮಾಡೋಕ್ಕಾಗಲ್ಲ. ಅಪೇಕ್ಷೆ ಚೆನ್ನಾಗಿ ಬತ್ತಿಡ್ತಾ ಇದೆಯಾ? ಇಡು ಇಡು. ಯಾವುದೇ ಕಾರಣಕ್ಕೂ ಮಹಿಮಾ ಆ ಮನೆಗೆ ಹೋಗಬಾರ್ದು, ಪೂರ್ಣಸ್ ಭೂಮಿಕ ಈ ಮನೆಗೆ ಬರಬಾರ್ದು. ರೀ ಅಪೇಕ್ಷಾ, ಈಗ ಯಾಕೆ ಈ ಮಾತೆಲ್ಲ? ನೋಡು ಮಹಿ, ಆ ಥರ ಎಲ್ಲ ಏನೂ ಆಗಲ್ಲ. ಎವ್ರಿಥಿಂಗ್ ವಿಲ್ ಬಿ ಓಕೆ. ನೋಡು, ಜೀವಭಾವ ಬರದೇ ಇದ್ರೆ ಏನಂತೆ, ನೀನೇ ಒಂದು ಸ್ವಲ್ಪ ಕಾಂಪ್ರಮೈಸ್ ಆಗು. ಒಂದು ಹೇಳ್ತೀನಿ ಮಹಿ, ಈ ಈಗೋ ಓವರಲ್ಲಿ ಯಾರೇ ಗೆದ್ರೂ ಸೋಲೋದು ರಿಲೇಷನ್ಶಿಪ್ಪೇ. ಅದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು. ನಾನು ಹೇಳಿದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡು. ನೋಡು, ನೀನು ಇವಾಗ ಕಾಂಪ್ರಮೈಸ್ ಆದರೆ ನಿನ್ನ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಈ ಜಗಳಗಳು ಸುಮ್ಮನೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಪ್ಲೀಸ್, ನನಗೋಸ್ಕರ ನಾನೊಂದು ಸಣ್ಣ ರಿಕ್ವೆಸ್ಟ್ ಇದೆ. ಅಯ್ಯೋ, ಪಾರ್ಥ ಪಂಚರ್ ಹಾಕೋ ಕೆಲಸ ಮಾಡ್ತಾನಲ್ಲಪ್ಪ. ಇವನ್ ಮಾತು ಕೇಳ್ಕೊಂಡು ಇವಳೆಲ್ಲಾದ್ರೂ ಮತ್ತೆ ಗಂಡನ ಮನೆಗೆ ಹೋಗ್ಬಿಟ್ರೆ, ಮೊದಲು ಈ ವಿಷಯನ ಸಿಸ್ಟರ್ ಕಿವಿಗೆ ಕೂತ್ಬಿಡೋಣ. ಅಮ್ಮ, ಏನಮ್ಮ, ಏನು ಹುಡುಕ್ತಾ ಇದೀಯಾ? ಅಮ್ಮ, ಏನೋ ಹುಡುಕ್ತಾ ಇದೀಯಾ? ನಾನು ಪುಟ್ಟ ಮಗುವಾಗಿದ್ದಾಗ ನನ್ನ ಬಾಯಿ ಬಿಟ್ಟು ಏನು ಹೇಳ್ದೇ ಇದ್ರು ನೀನೇ ಎಲ್ಲ ಅರ್ಥ ಮಾಡ್ಕೋತಾ ಇದ್ದೆ. ನಾನು ಬೇಕು ಬೇಡ ಎಲ್ಲವನ್ನೂ ಪೂರೈಸ್ತಾ ಇದ್ದೆ. ಆದರೆ ಈಗ ನೋಡು, ನೀನು ಏನೋ ಹೇಳೋಕೆ ಪ್ರಯತ್ನ ಮಾಡ್ತಾ ಇದೀಯಾ. ನನಗೇನು ಅರ್ಥನೇ ಆಗ್ತಾ ಇಲ್ಲ. ಅಮ್ಮ, ಅಲ್ಲಿ ಹೋಗೋಣ ಬಾ. ಬಾ, ನಿಧಾನ ನಿಧಾನ ಬಾ. ಕೂತ್ಕೋ ಇಲ್ಲಿ, ಕೂತು. ಇದು ಸುಧಾ, ಅದು ನಂದು ಟ್ಯಾಬ್ ಇಲ್ಲಮ್ಮ, ಟ್ಯಾಬ್
ಟ್ಯಾಬ್ ಇಲ್ಲ ಅಣ್ಣ, ಅದೇನಂತ ನನಗೆ ಗೊತ್ತಿಲ್ಲ. ಅತ್ತಿಗೆ ಇದ್ದಿದ್ರೆ ಅವ್ರು ನಿಮ್ಮ ಕೈಗೆ ತಂದು ಕೊಟ್ಟಿರೋರು. ಅದು ಕರೆಕ್ಟಮ್ಮ. ಅವರಿದ್ದಿದ್ರೆ ನನ್ನೆಲ್ಲ ನೋಡ್ಕೊಂಡಿರೋರು. ಅವರಿಲ್ಲದೆ ಒಂಥರ ಹ್ಯಾಂಡಿಕ್ಯಾಪ್ ಆಗಿಬಿಟ್ಟಿದ್ದೀನಿ. ಅದಕ್ಕೆ ದೊಡ್ಡವ್ರು ಹೇಳೋದು ಕಳ್ಕೊಂಡ್ಮೇಲೆ ಅದರ ಬೆಲೆ ಗೊತ್ತಾಗೋದು ಅಂತ. ಅಲ್ಲಣ್ಣ, ನೀವಿಬ್ರು ಅಷ್ಟೊಂದು ಚೆನ್ನಾಗಿದ್ರಲ್ವಾ, ಯಾಕೆ ಹಿಂಗೆ ಮಾಡ್ಕೊಂಡ್ರಿ? ನಂದೇ ತಪ್ಪಮ್ಮ. ನನಗೆ ಕೊಬ್ಬು ಜಾಸ್ತಿ ಆಗಿತ್ತು, ಬಾಯಿಗೆ ಬಂದಾಗ ಮಾತಾಡ್ಬಿಟ್ಟೆ. ಮಾತಾಡೋದು ಸುಲಭ ಅಮ್ಮ, ಬಟ್ ಆಮೇಲೆ ಅನುಭವಿಸೋದಿದೆಯಲ್ಲ ಅದೊಂಥರ ಒದ್ದಾಟ. ಜಗಳ ಆಡುವಾಗ ಇದು ಯಾವುದು ನೆನಪಲ್ಲೂ ಇರಲ್ಲ. ಈಗ ಇದೆಲ್ಲ ಬೇಕಿತ್ತ ಅನಿಸುತ್ತೆ. ಕಾಲ ಮಿಂಚೋಗಿದೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅಣ್ಣ, ಅತ್ತಿಗೆ ಎಲ್ಲಾರ ನಿಮಗಷ್ಟೇ ಅಲ್ಲ, ಅಮ್ಮಂಗೂ ಕಾಡ್ತಾ ಇದೆ. ನನ್ನ ನಿನ್ನ ಹಚ್ಕೊಂಡಿರೋ ಥರ ಅಮ್ಮ ಅತ್ತಿಗೆನೂ ಹಚ್ಕೊಂಡಿದ್ದಾರೆ. ನಿನ್ನೆಯಿಂದ ಅತ್ತಿಗೆ ಕಾಣಿಸ್ತಿಲ್ಲ ಅಲ್ವಾ, ಅವ್ರನ್ನೇ ಹುಡುಕ್ತಿದ್ದಾರೆ ಅನ್ಸುತ್ತೆ ನೋಡಿ. ಹೌದಾ? ಅಮ್ಮ ನಿಮ್ಮ ಅದಕ್ಕೆ ಅಷ್ಟೊಂದು ಹಚ್ಕೊಂಡಿದ್ದಾರಾ? ಅಮ್ಮ, ನೀನಾಗಲೇ ಭೂಮಿಕಾವನ್ನು ಹುಡುಕ್ತಾ ಇದೆಯಾ? ಹೌದಾ? ನೋಡಿ ಅಣ್ಣ, ಪ್ರಪಂಚದ ಪರಿವೇ ಇಲ್ದಿರೋ ಅಮ್ಮನೇ ಅತ್ತಿಗೆನ ಇಷ್ಟೊಂದು ಹಚ್ಕೊಂಡಿದ್ದಾರೆ ಅಂದಮೇಲೆ ನೀವು ಅತ್ತಿಗೆ ಪ್ರೀತಿನ ನೋಡಿದವರು ಅವ್ರನ್ನ ಎಷ್ಟು ಹಚ್ಕೊಂಡಿರ್ಬೇಡ. ಅಂಥದ್ರಲ್ಲಿ ಅವ್ರನ್ನ ಹೇಗಣ್ಣ ಬಿಟ್ಟಿರ್ತೀರಾ? ಅದು ಹೆಂಗೆ ಸಾಧ್ಯ? ನೋಡಿ ಅಣ್ಣ, ನೀವೇನು ಮಾಡ್ತೀರಾ ಅಂತ ಗೊತ್ತಿಲ್ಲ, ಹೋಗಿ ಅತ್ತಿಗೆನ ಕರ್ಕೊಂಬನ್ನಿ ಅಷ್ಟೆ. ಅಮ್ಮ, ನಾನು ಭೂಮಿಕಾವನ್ನು ಕರ್ಕೊಂಬರ್ತೀನಿ. ಹಾಂ, ವಾಪಸ್ ಬರ್ತಾರೆ. ಸಿಸ್ಟರ್, ಸಿಸ್ಟರ್, ಅಣ್ಣ ಇಲ್ಲೇ ಇರ್ತೀನಿ ಅಂತ ಗೊತ್ತು ತಾನೆ, ಮತ್ತೆ ಯಾಕೆ ಸಿಸ್ಟರ್ ಸಿಸ್ಟರ್ ಅಂತ ಕೂಗ್ಕೊಂಡು ಬರ್ತೀಯಾ? ಅಭ್ಯಾಸ ಬಲ. ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವೋ ದಿದ್ದರೆ ಸಾಕು. ಸಿಸ್ಟರ್, ನಿನ್ನ ನಾಮವೇ ನನಗೆ ಬಲ, ಅದೇ ಬೆಂಬಲ, ಬೇರೆ ಯಾವ ಹಂಬಲವೂ ನನಗಿಲ್ಲ ಸಿಸ್ಟರ್. ಕೊನೆವರೆಗೂ ನಿನ್ನ ಪಾದಪುಟದಲ್ಲಿ ಸಿಸ್ಟರ್ ಸಿಸ್ಟರ್ ಅಂತ ಕರ್ಕೊಂಡು ಹಾಯಾಗಿರ್ಬೇಕು ಅನ್ನೋ ಆಸೆ. ಏನೋ ಒಂದು ಹೇಳಿ ಬಾಯಿ ಮುಚ್ಚಿಸ್ಬಿಡ್ತೀಯ. ಕೇಳುವಾಗ ಸರಿ ಅಂತ ಅನ್ಸತ್ತೆ, ಆಮೇಲೆ ಯೋಚನೆ ಮಾಡಿದ್ರೆ ಬರೀ ಬಕ್ವಾಸ್ ಅನ್ಸುತ್ತೆ. ಅದೇ ನನ್ನ ಸ್ಪೆಷಾಲಿಟಿ ಸಿಸ್ಟರ್. ಕನ್ವಿನ್ಸ್ ಮಾಡ್ತೀನಿ, ಆಗ್ಲಿಲ್ವಾ ಕನ್ಫ್ಯೂಸ್ ಮಾಡ್ಬಿಡ್ತೀನಿ. ಸರಿ, ಒಂದು ವಿಷಯ ಏನು ಅಂತ ಹೇಳು. ಸಿಸ್ಟರ್, ಈ ಮನೆಯಲ್ಲಿ ಎಷ್ಟು ಜನ ದೊಡ್ಡ ದೊಡ್ಡ ವೇದಾಂತಿಗಳಿದ್ದಾರೆ ಗೊತ್ತಾ? ಕೇಳೋರು ಒಂದು ಇದ್ಬಿಟ್ರೆ ಕಾಂಪಿಟೇಷನಲ್ಲಿ ಒಬ್ರಿಗಿಂತ ಒಬ್ರು ಜಾಸ್ತಿ ವೇದಾಂತ ಹೇಳ್ತಾರೆ. ಇವನ್ ನೋಡಿದ್ರೆ ಸಂಸಾರ ನೆಟ್ಟಗೆ ಮಾಡಕ್ ನೋಡ್ತಾನೆ, ಅವಳು ನೋಡಿದ್ರೆ ಸಂಸಾರ ಹಾಳು ಮಾಡಕ್ ನೋಡ್ತಾಳೆ. ಅಯ್ಯಯ್ಯೋ, ಅದನ್ನು ನೋಡ್ಬೇಕಾಗಿತ್ತು ಸಿಸ್ಟರ್. ಇನ್ನೊಂದು ಸ್ವಲ್ಪ ಹೊತ್ತು ಅಲ್ಲೇ ಇದ್ದಿದ್ರೆ ನಾನು ಸನ್ಯಾಸ ದೀಕ್ಷೆ ತಗೊಂಡು ಚಾಮ್ರ ಚೊಂಬಿಡ್ಕೊಂಡು ಅಂಬೋಂತ ಹಿಮಾಲಯಕ್ಕೆ ಹೋಗಿ ಸೆಟ್ಲ್ ಆಗ್ಬಿಡ್ತಿದ್ದೆ. ಅನುಭವದ ಜೊತೆ ಬಂದರೆ ಅದು ವೇದಾಂತ, ಇಲ್ಲ ಅಂದರೆ ಬರೀ ಭಾಷಣ ಆಗ್ಬಿಡುತ್ತೆ ಸಿಸ್ಟರ್. ಇಷ್ಟರವರೆಗೆ ಇಷ್ಟುದ್ದ ಭಾಷಣ ಕೇಳ್ಕೊಂಬಂದೆ. ಸರಿ, ಯಾರು ಭಾಷಣ ಮಾಡ್ತಿದ್ರು? ಅಲ್ಲೊಂದು ದೊಡ್ಡ ಕೂಟನೇ ನಡೀತಿದೆ ಸಿಸ್ಟರ್. ನಿನ್ನ ಕಿರಿ ಮಗಳನ್ನ ಕೂರಿಸ್ಕೊಂಡು ನಿನ್ನ ಕಿರಿ ಮಗ ಪಾರ್ಥ ಕುಯ್ತವನೆ. ಪ್ರೀತಿ, ಪ್ರೇಮ, ಸಂಬಂಧ, ಅನುಬಂಧ, ಹಾರ್ಟ್, ಲಿವರ್, ಕಿಡ್ನಿ ಅಂತ ಏನೇನೋ ಹೇಳ್ತವನ ಸಿಸ್ಟರ್. ಹೌದಾ? ಪಾರ್ಥನ್ಗೆ ಅಷ್ಟೆಲ್ಲ ಮೆಚುರಿಟಿ ಬಂದ್ಬಿಟ್ಟಿದ್ಯಾ? ನಾನು ಆಗಲೇ ಹೇಳಿದ್ನಲ್ಲ ಸಿಸ್ಟರ್, ಇದು ಮೆಚೂರಿಟಿ ಅಲ್ಲ, ಕೇಳೋರು ಸಿಕ್ಕಿದ್ದಾರೆ ಅಂತ ಉದ್ದ ಭಾಷಣ ಕೊಯ್ತವನೆ. ಸಿಸ್ಟರ್, ತಮಗೆ 2 ಪೈಸದ ಬುದ್ಧಿ ಇರಲ್ಲ, ಕೇಳೋರಿಗೆ 10 ರೂಪಾಯಿ ಬುದ್ಧಿ ಹೇಳ್ಬಿಡೋದು. ಇದೊಂಥರ ಸೀರಿಯಸ್ ಕಾಮಿಡಿ ಸಿಸ್ಟರ್. ಏನೋ ನಮಗೇ ಜಾಸ್ತಿ ಗೊತ್ತು, ನಾವೆಲ್ಲ ತಿಳ್ಕೊಂಡಿದ್ದೀವಿ, ನಾವು ದೊಡ್ಡ ಕನವಿದ್ವಾಂಸರು ಅನ್ನೋ ಥರ, ಗೌತಮ ಬುದ್ಧ ಬಿಟ್ಟರೆ ನಾವೇ ಅನ್ನೋ ಥರ ಭಾಷಣ ಬಗೀತಾರೆ. ಮಾತು ಫ್ರೀ ಅಲ್ವಾ ಸಿಸ್ಟರ್? ಯಾರು ಬೇಕಾದ್ರೂ ಆಡ್ಬೋದು. ಈ ಡಬ್ಬದಲ್ಲಿ ಕಲ್ಲು ಹಾಕ್ದಂಗೆ ಲಡ್ಕೊ 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 ಅಂತ ಹೊಡ್ಕೊತಾನೆ ಇರುತ್ತಲ್ವ. ಇದ್ರ ಜೊತೆಗೆ ನಿನ್ನ ಕಿರಿ ಸೊಸೆದು ಬೇರೆನೇ ಸಿಸ್ಟರ್.
ಅವನು ಪಾಪ ಸಂಬಂಧ ಪ್ರೀತಿ ಪ್ರೇಮ ಅಂತ ಮಾತಾಡಿದ್ರೆ ಇವಳು ವಿರಹ ವಿರಸ ವೇದನೆ ಗಂಡಸರೇ ಸರಿ ಇಲ್ಲ ಅಂತ ಏನೇನೋ ಮಾತಾಡ್ತಾಳೆ. ಇವರಿಬ್ಬರು ನಿರಂತರ ಕೊಯ್ಯೋದನ್ನು ನೋಡಿ ನಿನ್ನ ಚಿಕ್ಕ ಮಗಳು ಮಹಿಮಾ ಕನ್ಫ್ಯೂಷನ್ ಆಗಿ ಮತ್ತೆಲ್ಲಿ ತಿರುಗಿ ಹೊರಟೋಗ್ಬಿಡ್ತಾಳೋ ಅನ್ನೋ ಹೆದರಿಕೆಯಲ್ಲಿ ಓಡ್ ಬಂದೆ ಸಿಸ್ಟರ್. ಇಲ್ಲ ಅಣ್ಣ, ಯಾವುದೇ ಕಾರಣಕ್ಕೂ ಅವಳ ಮನಸ್ಸು ಬದಲಾಯಿಸಬಾರ್ದು. ನಾವೇ ಆವಾಗ ಒಂಚೂರು ಮಸಾಲೆ ಹಾಕಬೇಕು. ಅವಳು ಇಲ್ಲಿಂದ ಹೋಗಬಾರ್ದು, ಆ ಥರ ನೋಡ್ಕೋಬೇಕು. ಅದೇ ಸಿಸ್ಟರ್, ಮಸಾಲ ಅಂದಿಯಲ್ಲ, ಯಾವ ಮಸಾಲ? ಚಿಕನ್ ಮಸಾಲ, ಮಟನ್ ಮಸಾಲ, ಫಿಶ್ ಮಸಾಲ? ಇದು ಬೇರೆ ಥರ ಮಸಾಲೆ, ಎಲ್ಲದಕ್ಕೂ ಯೂಸ್ ಆಗುತ್ತೆ. ಅದೇನು ಅಂತ ಆಮೇಲೆ ಹೇಳ್ತೀನಿ. ಓಹೋ, ಆಲ್ ಇನ್ ಒನ್ ಮಸಾಲ. ನನ್ನ ಮದುವೆ ಆಗಿ ನನ್ನ ಜೊತೆಗಿದ್ದು ನಾನು ದುಡ್ಡು ತಂದು ಹಾಕಿದ್ದಲ್ಲಿ ಶೋಕಿ ಮಾಡ್ಕೊಂಡು ಆರಾಮಾಗಿದ್ಯಾ. ಬೆಳಗ್ಗೆ ಹೇಳ್ತೀಯಾ, ಚೆನ್ನಾಗಿ ರೆಡಿ ಆಗ್ತೀಯಾ, ಸ್ಟುಡಿಯೋಗೆ ಹೋಗ್ತೀಯಾ ಅಷ್ಟೇ. ಅದರಿಂದ ನಾನು ಉದ್ಧಾರ ಆಗಿಲ್ಲ. ಅದೇನೋ ಬಿಸ್ನೆಸ್ ಮಾಡ್ತಿದ್ಯಲ್ಲ, ಅದರಿಂದ ಏನು ಬಿಡ್ತಿಲ್ಲ. 6 ಕೇರಲ್ಲ 3 ಕಿಡಿಯಲ್ಲ. ನನ್ನ ತಂಗಿ ವಿಷಯಕ್ಕೆ ನಮ್ಮ ಮನೆಯವ್ರ ವಿಷಯಕ್ಕೆ ಬಂದರೆ ನಾನು ಇರೋದೇ ಹೀಗೆ. ನೀವು ಇದರಲ್ಲಿ ತಲೆ ಹಾಕ್ಬಿಟ್ಟು ನಿಂದೆಷ್ಟು ಯೋಚನೆ ನೋಡ್ಕೊ. ನನ್ನಿಂದಾಗಿ ಅಣ್ಣನ ಲೈಫ್ ಹಾಳಾಗ್ತಿದ್ಯಾ? ಅಣ್ಣ ಅದಕ್ಕೆ ಲೈಫ್ನ ಹಾಳು ಮಾಡ್ತಿದ್ದೀನ ನಾನು? ಮಾಹಿ, ನಿನ್ನ ನೋಡಿದ್ರೆ 2 ದಿನ ಇದ್ದು ಹೋಗೋ ಥರ ಕಾಣಿಸ್ತಾ ಇಲ್ಲ, ಇಲ್ಲೇ ಪರ್ಮನೆಂಟ್ ಆಗಿ ಸೆಟ್ಲ್ ಆಗೋ ಥರ ಕಾಣಿಸ್ತಾ ಇದೆ. ಜಾಸ್ತಿ ದಿನ ಇಲ್ಲೇ ಇದ್ದರೆ ನಿನಗೂ ಮರ್ಯಾದೆ ಇರಲ್ಲ, ನಮಗೂ ಮರ್ಯಾದೆ ಇರಲ್ಲ. ಏನು ಮಾಮ್, ಮರ್ಯಾದೆ ಅಂತೆಲ್ಲ ಮಾತಾಡ್ತಾ ಇದ್ಯಾ? ಹೌದು, ಯಾವ್ದು ಹೇಗಿರಬೇಕೋ ಹಾಗಿದ್ರೆ ಚಂದ ಮಾಹಿ. ನೀನು ಬಂದಿರೋದಾದರೆ ಅಳಿಯನ ಜೊತೆ ಬಾ, ಇಲ್ಲಾಂದರೆ ದಯವಿಟ್ಟು ಬರಬೇಡ. ಅದು ನಿನಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಈಗ ನೀನು ಹೊರಡು, ಜಾಗ ಖಾಲಿ ಮಾಡು. ಮಾಮ್, ಸರಿಯಾಗಿ ಹೇಳಿದೆ ಶಕುಂತಲಾ ನೀನು. ಈಗಿನ ಕಾಲದ ಹುಡುಗಿಯರು ಹೇಳೋರು ಇಲ್ಲ ಕೇಳೋರು ಇಲ್ಲ ಅಂತ ತಿಳ್ಕೊಂಡು ಬಿಟ್ಟಿರ್ತಾರೆ. ಈ ಗೌತಮು ಅಂಥವನೇ, ಸರಿಯಾಗಿ ತಿಳಿಸಿ ಬುದ್ಧಿ ಹೇಳೋದನ್ನ ಬಿಟ್ಟು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾನೆ. ಸಾಲದು ಅಂತ ವೀರಾವೇಶದ ಮಾತು ಬೇರೆ, ಸಾಯೋವರೆಗೂ ಮನೆಯಲ್ಲೇ ಇಟ್ಕೊಂಡು ಸಾಕ್ತಾನಂತೆ. ಘಾಟಿ ಮುದುಕಿ ಪಿಂಡೇಶ್ವರಿ ಆದರೂ ಪರವಾಗಿಲ್ಲ, ನಮ್ಮ ಕಡೆನೇ ಬ್ಯಾಟಿಂಗ್ ಮಾಡ್ತಾವಳಲ್ಲ. ಈ ಭಾಗ್ಯಕ್ಕೆ ಯಾಕೆ ಕೋಟಿಗಟ್ಟಲೆ ಖರ್ಚು ಮಾಡಿ ಮದುವೆ ಮಾಡಿಕೊಡ್ಬೇಕಾಗಿತ್ತು? ಇದಕ್ಕೇನಾ ಇವಳು ಜೀವನ ಪ್ರೀತಿಸಿ ಮದುವೆ ಮಾಡ್ಕೊಂಡಿದ್ದು? ಹಿಂದಿಲ್ಲ ಮುಂದಿಲ್ಲ, ಏನೋ ಒಂದು ಹೇಳ್ಬಿಡೋದು, ಆಮೇಲೆ ಅದನ್ನೇ ಹಿಡ್ಕೊಂಡು ಪ್ರತಿಷ್ಠೆ ಬೆಳೆಸೋದು. ಅದರಿಂದ ಏನಾಗುತ್ತೆ, ಪರಿಣಾಮ ಏನಾಗ್ಬೋದು ಅನ್ನೋ ಯೋಚನೆ ಬೇಡವಾ? ಹೌದತ್ತೆ, ಸರಿಯಾಗೇ ಹೇಳಿದ್ರಿ. ನಾನು ಯಾವಾಗಲೂ ಸರಿಯಾಗೇ ಹೇಳೋದು, ಅದೆಲ್ಲ ನಿಮಗೆ ಅರ್ಥ ಆಗಲ್ಲ ಅಷ್ಟೇ. ಅಂದ್ಕೊಂಡೆ ಯಾಕಿನ್ನೂ ಕೌಂಟ್ರ್ ಕೊಟ್ಟಿಲ್ಲ ಅಂತ, ಕೊನೆಗೂ ಕೊಟ್ಟೇ ಬಿಟ್ಲಲ್ಲ. ಹೇಳ್ಕೊಳ್ಳೋದಕ್ಕೆ ದೊಡ್ಡ ಬಿಸ್ನೆಸ್ ಮ್ಯಾನ್. ನಮ್ಮ ಗುಂಡುಗೆ ವ್ಯವಹಾರ ಜ್ಞಾನ ಇದೆ ಹೊರತು ಸಾಮಾನ್ಯ ಜ್ಞಾನ ಇಲ್ಲ. ಬಿಸ್ನೆಸ್ನ ಚೆನ್ನಾಗಿ ನಡೆಸ್ತಾನೆ, ಆದರೆ ಮನೇನ, ಸಂಸಾರನ, ಸಂಬಂಧಗಳನ್ನ ಹೇಗೆ ನಡೆಸ್ಬೇಕನ್ನೋದೇ ಗೊತ್ತಿಲ್ಲ. ಅದಕ್ಕೆ ಆ ರೀತಿ ಮಾತಾಡ್ತಾನೆ. ಇವಳನ್ನ ಕೊನೆಯ ತನಕ ಮನೆಯಲ್ಲೇ ಇಟ್ಕೊಂಡು ಸಾಕ್ತಾನಂತೆ. ಇವಳೇನು ಎಮ್ಮೆನೋ ಹಸುನೋ? ಅಯ್ಯ ದೇವ್ರ, ಎಂಥ ಕಂಪ್ಯಾರಿಸನ್ನು, ಮೆಟ್ಟಲ್ ಹೊಡೆದಂಗೆ. ಸತ್ಯ, ತಾಯಿಯಾದ ನೀನು ಅದೇ ದಾರಿ ಹಿಡಿಲಿಲ್ವಲ್ಲ, ಅದು ನಮ್ಮ ಪುಣ್ಯ. ಇಷ್ಟು ವರ್ಷಕ್ಕೆ ತಾಯಿಯ ಸ್ಥಾನಕ್ಕೆ ತಕ್ಕಂತೆ ಮಾತಾಡಿದ್ಯಾ, ಭೇಷ್. ಸಿಸ್ಟರ್, ಅಮ್ಮಮ್ಮ ಹೇಳೋದು ಕೇಳಿಸ್ಕೊಂಡ್ಯಾ? ಅಮ್ಮಮ್ಮ ನಿನ್ನನ್ನು ಹೊಗಳಿದ್ದಾರೆ ಅಂದರೆ ನಿನಗೆ ಭಾರತ ರತ್ನ ಸಿಕ್ಕಂಗೆ. ನನ್ನ ಕಿವಿ ಪಾವನವಾಯ್ತು ಇದನ್ನು ಕೇಳಿ. ಸಿಸ್ಟರ್, ಇಷ್ಟು ವರ್ಷ ಬರೀ ಬೈದದ್ದೇ ಕೇಳಿಸ್ಕೊಂಡಿತ್ತು. ನಾನು ಹಾಗೆ ಕಣೋ, ತಪ್ಪು ಮಾಡಿದಾಗ ಕಿವಿ ಹಿಂಡ್ತೀನಿ, ಒಳ್ಳೇದು ಮಾಡಿದಾಗ ಬೆಂತಡ್ತೀನಿ. ನನಗೆ ಯಾರ ಮುಲಾಜು ಇಲ್ಲ, ಯಾವ ಮುಲಾಜು ಇಲ್ಲ. ಗೊತ್ತು ಬಿಡಮ್ಮ, ನೀವೊಂಥರ ಹೆಣ್ಣುಲಿ, ಹೆಣ್ಣುಲಿ ಪ್ಲಸ್ ಹೆಬ್ಬುಲಿ, ಹಳೇ ಹುಲಿ ಅಲ್ಲಿ ಮಾತ್ರ ಇಲ್ಲ. ಸಾಕು ನಿಲ್ಸು. ಏನೋ ಇದು ನಿನ್ನ ಅಸಂಬದ್ಧ ಮಾತು. ಜೀವನ ಪೂರ್ತಿ ಹೀಗೆ ಆಗೋಯ್ತಲ್ಲ, ಒಂದಾದ್ರೂ ಅರ್ಥ ಇರೋ ಮಾತು ಮಾತಾಡಿದ್ಯಾ?
ಅಂಡರ್ಸ್ಟ್ಯಾಂಡ್. ಏನು ನಿಮ್ಮಮ್ಮ ಹೇಳಿದ್ದು ನಾನು ಹೇಳಿದ್ದು ಕೇಳಿಸ್ಕೊಂಡೆ ತಾನೆ? ಆದಷ್ಟು ಬೇಗ ಒಂದು ನಿರ್ಧಾರಕ್ಕೆ ಬಾ. ಬಿಗ್ ಬ್ರೋ, ಅದಕ್ಕೆ ನೆನ್ನೆ ರಾತ್ರಿನೇ ಮನೆ ಬಿಟ್ಟು ಹೋಗಿದ್ದಾರೆ. ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ನಿಂಗೆ ಗೊತ್ತಲ್ವಾ? ಅಟ್ಲೀಸ್ಟ್ ಒಂದು ಫೋನ್ ಮಾಡಿ ವಿಚಾರಿಸ್ಬೇಕು ತಾನೆ. ನೀನು ನೋಡಿದ್ರೆ ಆರಾಮಾಗಿ ಕೂತ್ಕೊಂಡು ಕಾಫಿ ಕುಡಿತಾ ಇದೆಯಾ. ಲೋ, ಎಲ್ಲೋ ಆರಾಮಾಗಿ ಕಾಫಿ ಕುಡಿತಾ ಇದ್ದೀನಿ, ಟೆನ್ಷನಲ್ಲಿ ಕುಡಿತಾ ಇದ್ದೀನಿ ಪಾರ್ಥ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಫೋನ್ ಮಾಡಿದ್ರೆ ಫೋನು ರಿಸೀವ್ ಮಾಡ್ತಾ ಇಲ್ಲ ಕಣೋ. ಹಾಗಂತ ಸುಮ್ಮನೆ ಕೂತ್ಕೊಬಿಟ್ರೆ ಹೇಗೆ ಬಿಗ್ ಬ್ರೋ? ಡೈರೆಕ್ಟಾಗಿ ಹೋಗಿ ಅದಕ್ಕೆ ಕನ್ವಿನ್ಸ್ ಮಾಡ್ಬೇಕಲ್ವಾ? ಬಿಗ್ ಬ್ರೋ, ಹೆಂಡತಿನ ಕನ್ವಿನ್ಸ್ ಮಾಡಿದೆ ಇನ್ಯಾರನ್ನ ಕನ್ವಿನ್ಸ್ ಮಾಡೋಕ್ಕಾಗತ್ತೆ ಮ್ಯಾನ್? ನೋಡು, ಮದುವೆ ಆದಮೇಲೆ ಹೆಂಡತಿನ ಕನ್ವಿನ್ಸ್ ಮಾಡೋದು ನಮ್ಮ ಡ್ಯೂಟಿ ಇದ್ದ ಹಾಗೆ. ಕನ್ವಿನ್ಸ್ ಮಾಡ್ತಾನೇ ಇರಬೇಕು, ಅದಕ್ಕೆ ಹಿಂದೆ ಮುಂದೆ ನೋಡಬಾರ್ದು. ನೀನು ಹೇಳೋದು ನಿಜ ಪಾರ್ಥ, ಬಟ್ ನಾನು ಬೈದ್ಬಿಟ್ನಲ್ಲ ಅಂತ ನನಗೆ ಗಿಲ್ಟ್ ಫೀಲ್ ಆಗ್ತಾ ಇದೆ. ಹೇಗೆ ಕನ್ವಿನ್ಸ್ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಬಿಗ್ ಬ್ರೋ, ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀಯಾ? ನೋಡು, ನಿಂಗೆ ಡೈರೆಕ್ಟಾಗಿ ಹೋಗಿ ಕನ್ವಿನ್ಸ್ ಮಾಡೋದು ಕಷ್ಟ ಆಗುತ್ತೆ ಅಂದರೆ ಮತ್ತೆ ಫೋನ್ ಮಾಡು. ಈಗ ಟ್ರೈ ಅಂಟಿಲ್ ಯು ಸಕ್ಸೀಡ್ ಅಂತ ಹೇಳ್ತಾರಲ್ಲ ಹಾಗೆ. ಅದಕ್ಕೆ ಕಾಲ್ ಎತ್ತ ತನಕ ಫೋನ್ ಟ್ರೈ ಮಾಡ್ತಾನೆ ಇರು. ಆಮೇಲೆ ಅವ್ರಿಗೆ ನಿನ್ನ ಮೇಲೆ ಫುಲ್ ಕನಿಕಾರ ಬಂದು ಫೋನ್ ಎತ್ತಿದ್ರು ಎತ್ಬೋದಲ್ಲ. ನೋಡೋಣ, ಟ್ರೈ ಮಾಡೋಣ ಈಗ. ವೆಯ್ಟ್ ಮ್ಯಾನ್. ತಗೋ. ನನ್ನ ನಂಬರಿಂದ ಯಾವುದಾದ್ರೂ ಕಾಲ್ ಬಂದ್ರೆ ನೀವು ಪಿಕ್ ಮಾಡಕ್ ಹೋಗ್ಬೇಡಿ. ಹಾಗೆ ನೀವು ಕಾಲ್ ಮಾಡಿದ್ರೆ ನಾನು ಪಿಕ್ ಮಾಡಲ್ಲ. ನೋಡು, ನಾನು ಹೇಳಿಲ್ವಾ, ರಿಸೀವ್ ಮಾಡ್ತಾ ಇಲ್ಲ. ಬಿಗ್ ಬ್ರೋ, ಇಷ್ಟು ಸಲ ಕಾಲ್ ಟ್ರೈ ಮಾಡಿದ್ರು ಅದಕ್ಕೆ ಫೋನ್ ಎತ್ತಲ್ಲ ಅಂದರೆ ನಿನ್ನ ಮೇಲೆ ಹೆವಿ ಕೋಪ ಬಂದ್ಬಿಟ್ಟಿದೆ ಅವ್ರಿಗೆ. ಅಲ್ಲ, ಇಂಥ ಟೈಮಲ್ಲಿ ಕನ್ವಿನ್ಸ್ ಮಾಡೋದು ಸ್ವಲ್ಪ ಕಷ್ಟನೇ. ಮತ್ತೀಗ ಏನು ಮಾಡೋದು ಅಂತೀಯೋ? ಏನು ಮಾಡೋದು?